ನಾವು ಅದು ಇದು ಅಂತಲ್ಲ ಸರ್, ಅದು ಕೃಷಿ ಆಗಲಿ, ಉದ್ಯಮ ಆಗಲಿ ಅಥವಾ ಇನ್ನೇನೇ ಆಗಲಿ ಸರ್, ಫಸ್ಟು ಮನೆಯವ್ರ ಬೆಂಬಲ ಇದ್ದರೆ ಮಾತ್ರ ಮಾಡೋಕ್ಕೆ ಸಾಧ್ಯ ಸರ್. ನೀವು ಫಾರ್ ಎಕ್ಸಾಂಪಲ್ ನಮ್ಮ ಹಳ್ಳಿ ಕಡೆ ಒಂದು ಗಾದೆ ಇದೆ ಸರ್, ಹಿಂಗೇನು ಮನೆ ಗೆದ್ದು ಮಾರ್ಗೆಲ್ಲು ಅಂತೇಳಿ ಸರ್. ಹಾಗಾಗಿ ಒಂದು ಕಾನ್ಸೆನ್ಸಸ್, ಒಂದು ಬ್ರಾಡ್ ಅಗ್ರಿಮೆಂಟ್, ಎಲ್ಲ ಮನೆಯವರೆಲ್ಲ ಸೇರ್ಕೊಂಡು ಒಂದು ಜೊತೆಲೇ ಹೋಗ್ತಾ ಇರೋದ್ರಿಂದ ನಡೀತಾ ಇದೆ ಸರ್. ಇಲ್ಲಾಂದರೆ ಎತ್ತಿ ಏರಿ ಹೇಳಿದ್ರೆ ಕೋಣ ನೀರು ಇಳೀತು ಅಂದಂಗೆ ಆಗ್ಬಿಟ್ರೆ ಸರ್, ಅವು ನಾಳೆ ಒಂದು 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 ಜನರಲ್ ಅಗ್ರಿಮೆಂಟ್ ಇರಬೇಕಲ್ಲಿ. ಅವೆಲ್ಲವೂ ಈಗ ಆ್ಯಕ್ಚುಲಿ ಈಗ ನಮ್ಮ ಕಾರ್ಯಭಾರದ ಒತ್ತಡದಲ್ಲಿ ನಮಗೆ ಸ್ವಲ್ಪ ಶ್ರಮನೇ ಅದು. ನಮಗೆ ಅನೇಕ ಕಾರ್ಯಕ್ರಮಗಳಿರ್ತಾರೆ, ಇನ್ಯಾರೋ ಬರ್ತಾರೆ, ಇನ್ನೆಲ್ಲೋ ಕರೀತಾರೆ, ಇಷ್ಟಾದರೂ ಸಮೇತ ಇದನ್ನು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಕಮಿಟ್ಮೆಂಟ್ ಸರ್ ಅದು. ಆ ಕಾರಣಕ್ಕೋಸ್ಕರ ಎಲ್ಲ ಬೆಂಬಲದ ಆಧಾರದಲ್ಲಿ. ಆಮೇಲೆ ಎರಡನೇ ಮಗ ಅವನು ಪ್ಯೂರ್ಲಿ ಈ ಥರದವನು, ತುಂಬ ಮಿತಭಾಷೆಯವನು, ಜೊತೆಗೆ ಈ ಥರದ್ದು ಏನಾರು ಒಂದು ಉದ್ಯಮ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವನಿಗೆ ಆಸಕ್ತಿ ಇತ್ತು ಸರ್. ಹಾಗೆ ಅವನಿಗೂ ಪೂರಕವಾಗಿ ಆಗುತ್ತೆ. ಆಮೇಲೆ ಎರಡನೇದು ಇನ್ನೊಂದು ಯೋಚನೆ ಮಾಡಿದ್ವಿ ಅಂದರೆ, ಕೃಷಿಗೆ ಪೂರಕವಾದಂಥ ಒಂದು ಉದ್ಯಮ ಇರಬೇಕು ಸರ್ ಇವತ್ತು, ಯಾವ್ದಾದ್ರು ಆಗಲಿ ಸರ್. ಹಾಗಾಗಿ ಇವತ್ತು ಕೃಷಿ ಏನು 100% ಪ್ರಾಫಿಟ್ ಅಂತಾಗಲಿ ಅಥವಾ ಯಾವಾಗಲೂ ಲಾಭನೇ ತಂದು ಕೊಡುತ್ತಾ ಅಂತಾಗಲಿ ಇಲ್ಲ. ಅದಕ್ಕೆ ನಾನು ಕೃಷಿಗೆ ಸಂಬಂಧಪಟ್ಟಂಗೆ ಅನೇಕ ಸಂದರ್ಭದಲ್ಲಿ ಹೇಳ್ತಿರ್ತೀನಿ, ಅದು ಕೃಷಿ ಅದು ಲಾಭಪ್ರದಾಯ ಅನ್ನೋದಕ್ಕಿಂತ ಅದೊಂದು ಸಮಾಧಾನಪ್ರದಾಯಕವಾದಂಥ ಸೆಕ್ಟರ್ ಅದು ಅಂತೇಳಿ. ಅದೊಂದು ಖುಷಿ ಕೊಡುತ್ತೆ, ಸಮಾಧಾನ ಕೊಡುತ್ತೆ ಅಂತೇಳಿ. ಆದರೆ ಅದಕ್ಕೆ ಪೂರಕವಾಗಿ ಇಂಥದ್ದೊಂದು ಇತ್ತು ಅಂದರೆ ಅದು ಡೆಫಿನೆಟಾಗಿ ನಮ್ಮ ಆರ್ಥಿಕವಾಗಿ ಕೂಡ ಭದ್ರಪಡಿಸುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ದೀವಿ ಸರ್.